ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುನಿ ವಿನಿ ಎಲ್ಲ ಹೊರಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ಬಂದಿದ್ದೀವಿ. ಯಾರು ಸ್ಪೈಡರ್ ಮ್ಯಾನ್ ಗೈಸ್ ಟ್ರೈನ್ ಬಂತು. ಇವತ್ತೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಅಲ್ಲ 3 ಜನ ಅಷ್ಟೇ. ಬರ್ತೀನಿ ಅಂದ್ರೆ ಯಾರೂ ಬರಲಿಲ್ಲ ಗಾಯ್ಸ್, ಅದಕ್ಕೆ 3 ಜನ ಹೋಗ್ತಾ ಇದ್ದೀವಿ. ಬಂತು ನೋಡಿ ಟ್ರೈನ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೆಚ್ಚು ಕನ್ನಡವನ್ನು ಬಳಸಿ, ಬೆಳೆಸಿ, ಉಳಿಸಿ. ಗೈಸ್ ನೋಡಿ, ಅಂಕಲ್ಗೆ ಇವಾಗ ಬೆಳಗಾಗಿತ್ತು ಪಾಪ, ಇಲ್ಲೇ ಮುಖ ತೊಳಿದವ್ರೆ. ಗೈಸ್ ಮೈಸೂರು ಟ್ರೈನ್ ಹತ್ಬಿಟ್ಟು ಮೈಸೂರು ಟ್ರೈನ್ ಅಂತ ಎಲ್ಲರನ್ನೂ ಕೇಳ್ಕೊಂಬತ್ತವನೇ ಪುನೀತ್. ಮೈಸೂರು ಟ್ರೈನ್ ಅಂತ ಗೊತ್ತು ಗೈಸ್, ಆದ್ರೂ ಸುಮ್ಮನೆ ಶೋಕಿಗಳು ಸ್ಕೇಟಿಂಗ್ ಮಾಡೋದು. ಗೈಸ್ ನೋಡಿ, ಲವರ್ ಬಾಯ್ ಫೋನಲ್ಲಿ ಫುಲ್ಲು ಬ್ಯುಸಿ ಆಗ್ಬಿಡವನೆ. Wow. ಗೈಸ್ ಬಂದಾಗ್ಲಿಂದ ಅಣ್ಣ ಫೋನಲ್ಲಿ ಬಿಸಿ ಒಂಚೂರು ವಿಡಿಯೋ ಮಾಡೋಕೆ ಹೆಲ್ಪ್ ಮಾಡ್ತಲ್ಲ ಗೈಸ್. ಹೆಂಗವನೇ ನೋಡಿ, ಫೋನಲ್ಲಿ ಮೆಸೇಜ್ ಮಾಡ್ಕೊಂಡು ಪಾಪ. ಈ ಹುಡುಗ ನೋಡಿ ಅಮಾಯಕ ಥರ ಕುತ್ಕೊಂಡ್ಬಿಟ್ಟವ್ರೆ ಗೈಸ್. ಟ್ರೈನ್ ಅಂತ ಫುಲ್ ಖಾಲಿ, ನಮ್ಮದೇ ಸೀಟು. ಕ್ರಾಸಿಂಗ್ ಇರ್ಬೇಕನ್ನೋ ನಿಲ್ಲಿಸಿದ್ದಾರೆ. ಇದು ಬ್ಯಾಡ್ರಳ್ಳಿ ಅಂತೆ, ನಿಯರ್ ಮೈಸೂರು. ಇನ್ನೂ ಹೋಗಿಲ್ಲ, ಮೈಸೂರು ತಲುಪಿಲ್ಲ. ಈಗ ಇಷ್ಟು ಕಿವಿಗೆ ಹಾಕೊಂಡು ಹುಡುಕ ಪಾಪ ಅವಾಗ್ಲಿಂದ. ಪುಷ್ಪರಾಜ್ ನಾನ್ ಮಗನ್ ತಗ್ಗೆದೆ. ಗೈಸ್ ಫೈನಲಿ ಮೈಸೂರು ರೀಚ್ ಆದ್ವಿ. ಫೈನಲಿ ತುಂಬ ವೆಯ್ಟ್ ಮಾಡ್ಬಿಟ್ಟು ಗೈಸ್. ಟ್ರೈನಲ್ಲಿ ಅಂತ ಹೆವಿ ಕಾಡ್ಸ್ಬಿಟ್ಟವ್ರು. ನಮ್ಮ 1 ಅವರ್ ಮುಂಚೆ ಬರಬೇಕಿತ್ತು, ಆದರೂ 1 ಅವರ್ ಲೇಟಾಗಿ ಬಂದಿದ್ದೀವಿ. ಗೈಸ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ಗೈಸ್ ಏನು ರಶ್ ಅವ್ರೆ ನೋಡಿ ಗೈಸ್. ಯಪ್ಪ ಗೈಸ್ ಇಲ್ಲಿಂದ ಮೈಸೂರು ವ್ಯೂ ಒಂದು ಸಖತ್ತಾಗಿದೆ. ಎಲ್ಲ ಕಾಣಿಸ್ತಿದೆ, ಬಟ್ ನಿಲ್ಸೋಕ್ಕಾಗಲಿಲ್ಲ ಬಸ್ಸಲ್ಲಿ ಹೋಗೋದ್ರಿಂದ. ಚೆನ್ನಾಗಿದೆ. ಫೈನಲಿ ಬೆಟ್ಟ ರೀಚ್ ಆದ್ವಿ. ಇವಾಗ ನಾಷ್ಟ ಮಾಡೋಣ ಅಂತ ಹೋಟ್ಲು ಹುಡುಕ್ತಾ ಇದ್ದೀವಿ. ಗೈಸ್ ನೋಡಿ, ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಟೈಮ್ ಎಷ್ಟು ತೋರಿಸೋದು? 11:40. 11:40. ಇವಾಗ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಚಾಮುಂಡಿ ಬೆಟ್ಟ ಬಂದಿದ್ದೀವಿ, ನಾಷ್ಟ ಮಾಡಬೇಕು. ಗೈಸ್ ದರ್ಶನ ಆಗಿ, ದರ್ಶನ ಅಂತೀನಿ, ನಾಷ್ಟ ಆಗಿ ದರ್ಶನಾಗಿ ಹೋಗ್ತಾ ಇದ್ದೀವಿ. ಗೈಸ್ ಜನ ಕಡಿಮೆ ಅಂತ ಬಂದ್ವಿ, ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ನೋಡಿ ಈ ರಶಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ವೀಕೆಂಡ್ ಬೇರೆ ಅಲ್ವಾ, ರಜಾ ಬೇರೆ ಇದೆ, ತುಂಬ ಜನ ಬಂದ್ಬಿಟ್ಟವ್ರೆ. ಗೈಸ್ ನೋಡಿ ಎಷ್ಟು ಜನ ಅವರೇ ಟಿಕೆಟ್ ಕೌಂಟ್ರಲ್ಲಿ. ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ. ಗಾಯ್ಸ್ ಹೆವಿ ರಶ್ ಇದೆ ಗಾಯ್ಸ್. 5 ರೌಂಡ್ ಹೊಡ್ಕೊ ಬಂದಿದ್ದೀವಿ. 1 ಅವರ್ ಆಯಿತು, ಇನ್ನೂ ಮಾತ್ರ ರಶ್ ಆಗ್ತಾನೇ ಇಲ್ಲ, ಅಷ್ಟೇ ರಶ್ ಇದೆ. ಚಿಲ್ಲೆ ಕೊಡಿ, ಚಿಲ್ಲೆ ಇಲ್ಲ. ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ.
ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಮನೆಗೆ ಏನಾದ್ರು ತೊಗೊಳ್ಳೋಣ ಅಂತ ಅಮ್ಮ ಮತ್ತು ತಂಗಿಗೆ ನೋಡ್ತಾ ಇದ್ದೀನಿ ಏನು ತೊಗೊಳ್ಳಿ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಮೈಸೂರು ಅರಮನೆ ನೋಡೋಕ್ಕಂತ ಹೋಗ್ತಾ ಇದ್ದೀವಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಚಾಮುಂಡಿ ಬೆಟ್ಟ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಡ್ಕೊಂಡು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ, ಮೈಸೂರು ಪ್ಯಾಲೇಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಫುಲ್ಲು ದರ್ಶನದಲ್ಲಿ ನಿಂತಿನೇ ಅರ್ಧ ಸುಸ್ತಾಗ್ಬಿಡೈತೆ. ಆಲ್ಮೋಸ್ಟ್ ಬಂದ್ವಿ ಪ್ಯಾಲೇಸ್ ಹತ್ರ ಒಳಗೆ ಹೋಗೋದಷ್ಟೇ ಇವಾಗ. ಮೈಸೂರು ಪ್ಯಾಲೇಸ್ ಬಂದ್ವಿ. ಇದಕ್ಕೂ ನಾವೇ ಸುತ್ತಾಡ್ಬಿಟ್ವಿ ಗೈಸ್. ಫಸ್ಟು ಅಲ್ಲಿ ಎದುರುಗಡೆ ಐತಲ್ಲ ಆ ಗೇಟ್ ಹತ್ರ ಬಂದ್ವಿ, ಆಮೇಲೆ ಈ ಗೇಟ್ ಹತ್ರ ಬಂದ್ವಿ. ಫೈನಲಿ ಈ ಗೇಟಿಂದ ಎಂಟ್ರಿ ಆಗಿರೋದು. 3 ಕಡೆ ಹೋದ್ವಿ, ಇಲ್ಲಲ್ಲಪ್ಪ ಎಂಟ್ರಿ ಅಂತ ಕೊನೆಗೆ ಈ ಗೇಟಿಂದ ಎಂಟ್ರಿ ಆಗಿರೋದು. 1 ಅವರ್ ಇದಕ್ಕೆ ಸುತ್ತಿದ್ದೀವಿ. ಬೆಟ್ಟದಲ್ಲಿ ಹಿಂಗೆ ಆಯಿತು ಗೈಸ್. ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಸುತ್ತಿ ಕಾಲೆಲ್ಲ ನೋಯ್ತಾಯಿತ್ತು. ಒಳಗಡೆ ಅಂತ ಹೋಗಲ್ಲ ಗೈಸ್, ಹೆವಿ ರಶ್ ಇದೆ ಮಾತ್ರ. ಇಲ್ಲ ಈ ಚಂದೇನು ಫೋಟೋಸ್ ತೊಗೊಂಡು ಹೋಗ್ಬಿಡೋದು. ನೋಡಿ ಒಳಗಡೆ ಅಂತೂ ಹೆವಿ ರಶ್ ಇದೆ. ಇಲ್ಲಿ ಖಾಲಿ ಇದೆ ಗೈಸ್, ಒಳಗಡೆ ರಶ್ ಇದೆ ಗೈಸ್. ಆನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. 2 ಆನೆ ಅಂತ ಇರೋದು, ಅದೇ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಆನೆ ನೋಡೋಕ್ಕೆ. ಗೈಸ್ ನೋಡಿ 2 ಆನೆ ಅಂತ ಇರೋದು. ಹತ್ರ ಹೋಗಕ್ಕೆ ಬಿಡ್ತಲ್ಲ, ಯಾಕೋ ಗೊತ್ತಿಲ್ಲ, ಕಳಿಸ್ತವ್ರೆ. ಏನೋ ಗೊತ್ತಿಲ್ಲ ಗೈಸ್, 2 ಆನೆ ಅಂತ ಇರೋದು. ಗೈಸ್ ಎಲ್ಲ ಆಯಿತು, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು. ಟ್ರೈನ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋದೆ. ನೋಡ್ಕೊಳ್ಳಿ ಅಷ್ಟೇ ಮೈಸೂರು ಪ್ಯಾಲೇಸ್. ಒಳಗೋಕ್ಕಾಗಲಿಲ್ಲ ಗೈಸ್, ಹೆವಿ ರಶ್ ಇತ್ತು. ನಮಗೆ ಸುಸ್ತಾಗ್ಬಿಡೈತೆ, ಯಾವಾಗ ಬೆಂಗಳೂರಿಗೆ ಹೋಗ್ತೀವಿ ಅನ್ಸ್ಬಿಟ್ಟೈತೆ, ಅಷ್ಟು ಕಾಲು ನೋಯ್ತಾಯಿದೆ. ಫೈನಲಿ ಬೆಂಗಳೂರಿಗೆ ಹೋಗಿ ವಯಸ್ಸೆಲ್ಲ ಮುಗಿಸ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಗೈಸ್ ಇಲ್ಲೂ ಏರ್ಪೋರ್ಟ್ಸ್ ಹಾಕೊಂಡು ಫುಲ್ಲು ಚಾಟಿಂಗ್ ಮಾಡಿಕೊಂಡೆ ಅಣ್ಣ ಫುಲ್ಲು ಗೈಸ್. ನೋಡಿ ಗೈಸ್ ಕಂಪನಿ ಮಾಡ್ಕೊಂಡವನೆ. ಇವರಂತೂ ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರೆ ಗೈಸ್. ಬರ್ಬೇಕಾದ್ರೆ ಟ್ರೈನ್ ಅಂತ ಹೇಳಿ ಕಾಲೇಜ್ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಗೈಸ್. ನಾವೇ ಬೇಕು ಬಂದಿದ್ದೀವಿ ಬಸ್ಸಿಂದ. ಗೈಸ್ ಫೈನಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಇದ್ದೀವಿ. ಇವಾಗ ಪೋಸ್ಟ್ ಆಫೀಸ್ ಬಂದಿದ್ದೀವಿ. ನಮ್ಮ ಪುನಿ ಗೋಬಿ ಕೊಡಿಸ್ತಾವ್ರೆ ನೋಡಿ. ಅಷ್ಟೇ ಗೈಸ್, ಇನ್ನು ಮನೆಗೆ ಹೋಗಿ ರೆಸ್ಟ್ ಮಾಡೋದೆ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.